Hello my dear students, welcome to my YouTube channel. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಕ್ರೀಭವನ ಪಾಠದಲ್ಲಿ ಬರುವಂತಹ ಕೆಲವೊಂದಿಷ್ಟು ಅನ್ವಯಿಕ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಸ್ವಲ್ಪ ಹೇಳ್ಕೊಂಡು ಅದಾದಮೇಲೆ ಕ್ವಶನ್ಸಿನ ಆನ್ಸರ್ ಹೇಳ್ತಾ ಹೋಗ್ತೀನಿ. ಓಕೆನಾ? ನೋಡ್ತಾ ಹೋಗಿ. ಫಸ್ಟ್ ಒನ್, ವಕ್ರೀಭವನ. ಏನಪ್ಪ ಇದು ವಕ್ರೀಭವನ ಅಂತಂದರೆ ಅಂಥೇಳಿ, ಸರಿನಾ? ಫಸ್ಟ್ ನೋಡ್ರಿ, ಇಲ್ಲಿ ನಾನು ಯಾವುದಾದ್ರೂ ಒಂದು ಸಮತಲವನ್ನು ಇಟ್ಟಿರ್ತೀನಿ. ಓಕೆ, ಯಾವುದಾದ್ರೂ ಒಂದು ಸಮತಲವನ್ನು ಇಟ್ಟಿರ್ತೀನಿ. ಓಕೆನಾ? ಹಾಂ, ಇಲ್ಲಿಂದ ಏನಾಗ್ತಾ ಇದೆ, ಇಲ್ಲಿ ಸೂರ್ಯ ಇದ್ದಾನೆ ಅಂತ ತಿಳ್ಕೊಳ್ಳಿ. ಈ ಸೂರ್ಯನಿಂದ ಯಾವುದೋ ಒಂದು ಬೆಳಕಿನ ಕಿರಣ ಈ ಕಡೆ ಬರ್ತಾ ಇದೆ. ಓಕೆನಾ? ಸರಿ. ಹಾಂ, ಈ ಥರ ಬರ್ತಾ ಇರೋ ಬೆಳಕಿನ ಕಿರಣಕ್ಕೆ ನಾವು ಈ ಥರ ಬಾಣವನ್ನು ಹಾಕ್ತೀವಿ. ಇದನ್ನು ನಾವು ಏನಂತ ಕರಿತೀವಿ? ಪತನ ಕಿರಣ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಪತನ ಕಿರಣ. ಆಯಿತಾ? ಹಾಂ, ಈಗ ವಕ್ರೀಭವನ ಅಂತ ಹೇಳಿದಾರಲ್ವಾ? ವಕ್ರೀಭವನ ಅಂದರೆ ಈ ಕಡೆ ಬಂದು ಇಲ್ಲಿ ಬಿದ್ದಿರುವಂತಹ ಬೆಳಕಿನ ಕಿರಣ ಇದೆಯಲ್ಲ, ಅದೇನಾಗ್ಬಿಡುತ್ತೆ, ಬೇರೆ ಒಂದು ಮಾಧ್ಯಮಕ್ಕೆ ಹೋಗ್ಬಿಡುತ್ತೆ. ಈ ಥರ ಒಂದು ಸ್ವಲ್ಪ ಬೆಂಡಾಗಿ ಬೇರೆ ಒಂದು ಮಾಧ್ಯಮಕ್ಕೆ ಹೋಗ್ಬಿಡುತ್ತೆ. ಅಂದರೆ ಯಾವುದೋ ಒಂದು ಮಾಧ್ಯಮದಿಂದ, ಫಾರ್ ಎಕ್ಸಾಂಪಲ್ ಗಾಳಿಯ ಮಾಧ್ಯಮದಿಂದ ಬಂದಿರುವಂಥದ್ದು ಏನಾಯಿತು, ಇಲ್ಲಿ ಫಾರ್ ಎಕ್ಸಾಂಪಲ್ ನೀರಿತ್ತು. ಓಕೆನಾ? ಹಾಂ, ನೀರಿನ ಮಾಧ್ಯಮಕ್ಕೆ ಹೋಗ್ಬಿಡ್ತು ಅಂತ ತಿಳ್ಕೊಳ್ರಿ. ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಬೆಳಕಿನ ಕಿರಣವೇನಾದರೂ ಚಲಿಸಿದ್ರೆ ಅದನ್ನು ಏನಂತ ಕರಿತೀವಿ? ವಕ್ರೀಭವನ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ವಕ್ರೀಭವನ. ಹಾಂ, ಸರಿ, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಇರೋದು ಪ್ರತಿಫಲನ. ಏನಿದು ಪ್ರತಿಫಲನ ಅಂತಂದರೆ ನೋಡಿ, ಇಲ್ಲಿ ಒಂದು ಯಾವುದೋ ಒಂದು ಸಮತಲ ಇದೆ ಅಂತ ತಿಳ್ಕೊಳ್ರಿ. ಓಕೆನಾ? ಇಲ್ಲಿಂದ ಏನಾಯಿತು, ಒಂದು ಬೆಳಕಿನ ಕಿರಣ ಇಲ್ಲಿಗೆ ಬಂತು. ಸರಿ. ಹಾಂ, ಈ ಥರ ಬಂದಿರೋ ಬೆಳಕಿನ ಕಿರಣಕ್ಕೆ ಈ ಥರ ಬಾಣವನ್ನು, ಈ ಥರ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಈ ಥರ ಬಾಣವನ್ನು ಹಾಕ್ತೀವಿ. ಇಲ್ಲಿ ಬಂದು ಮುಟ್ತಲ್ಲ. ಹಾಂ, ಇಲ್ಲಿ ಬಂದು ಆದ ತಕ್ಷಣ ಯಾವುದೋ ಒಂದು ಮಾಧ್ಯಮದಿಂದ ಬಂತು, ಫಾರ್ ಎಕ್ಸಾಂಪಲ್ ಗಾಳಿ ಮಾಧ್ಯಮದಿಂದ. ಅದೇ ಮಾಧ್ಯಮಕ್ಕೆ ವಾಪಸ್ ಏನಾದರೂ ಹೋಯಿತು ಅಂತ ಅಂದರೆ, ಈ ಕಡೆ ಹಿಂಗೆ ಹೋಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಈ ಥರ ಬಾಣದ ಗುರುತು. ಹಿಂಗೆ ಬಂದಿರುವಂಥದ್ದು ಇದೇ ಮಾಧ್ಯಮಕ್ಕೆ ವಾಪಸ್ ಹೋದರೆ ಅದನ್ನು ಏನಂತ ಕರಿತೀವಿ? ಪ್ರತಿಫಲನ ಅಂತ ಹೇಳಿ ಕರಿತೀವಿ. ಸರಿನಾ? ಇದು ಬಂದಿರೋ ಒಂದು ಮಾಧ್ಯಮದಿಂದ ಬಂದಿರುತ್ತೆ, ಹೋಗಿರೋದು ಮತ್ತೊಂದು ಮಾಧ್ಯಮಕ್ಕೆ, ಅದನ್ನ ಏನಂತ ಕರಿತೀವಿ? ವಕ್ರೀಭವನ. ಪ್ರತಿಫಲನ ಅಂದರೆ ಒಂದೇ ಮಾಧ್ಯಮದಿಂದ ಬಂದು ಅದೇ ಮಾಧ್ಯಮಕ್ಕೆ ವಾಪಸ್ ಹೋಗುತ್ತೆ. ಸರಿನಾ? ಅದನ್ನು ಪ್ರತಿಫಲನ ಅಂತೇಳಿ ಕರೀತಾರೆ. ಸರಿ. ನೆಕ್ಸ್ಟ್ ಇರೋದು ಯಾವುದು ನೋಡಿ, ಚದುರುವಿಕೆ. ಚದುರುವಿಕೆ ಅಂದರೆ ಸಿಂಪಲ್ ಆಗಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಟಾರ್ಚನ್ನು ಆನ್ ಮಾಡ್ತೀರಿ ಅಂತ, ಆವಾಗ ಏನಾಗುತ್ತೆ, ಹಿಂಗೆ ಆನ್ ಮಾಡಿದ ತಕ್ಷಣ ಬೆಳಕೇನಾಗುತ್ತೆ, ಹರಡ್ಕೊಂಡ್ಬಿಡಲ್ವಾ? ಹಾಂ, ಈ ಥರ ಹರಡುತ್ತಲ್ಲ, ಅದನ್ನೇ ನಾವು ಚದುರುವಿಕೆ ಅಂಥೇಳಿ ಕರಿತೀವಿ. ಇಷ್ಟ ಸಿಂಪಲ್, ಹರಡುವಿಕೆ ಅಂಥೇಳಿ ನೆನ್ಪಿಟ್ಕೊಬೇಡಿ. ಸರಿ. ನೆಕ್ಸ್ಟ್ ಬರೋದು ನೋಡ್ರಿ, ಯಾವುದು ಅಂಥೇಳಿ, ಬೆಳಕಿನ ವರ್ಣ ವಿಭಜನೆ ಅಂತ ಹೇಳಿ. ಸರಿನಾ? ಇಲ್ಲೊಂಚೂರು ಕಲರ್ಸ್ ಬೇರೆ ಬೇರೆ ಆಗಿದೆ. ಹಾಂ, ಬೆಳಕಿನ ವರ್ಣ ವಿಭಜನೆ. ಏನಿದು ಬೆಳಕಿನ ವರ್ಣ ವಿಭಜನೆ? ಇಲ್ಲಿಂದ ನಾರ್ಮಲ್ ಆಗಿ ಯಾವುದೋ ಒಂದು ಬೆಳಕಿನ ಕಿರಣ ಇದೆಯಲ್ಲ, ಬೆಳಕಿನ ಕಿರಣ ಅದು ಬಂದು ಈ ಪಟ್ಟಕ ಅಥವಾ ಗಾಜಿಂದಿರುತ್ತೆ, ಇದು ಈ ಪಟ್ಟಕದ ಮೂಲಕ ಹೊರಗಡೆ ಹೋಗಿತ್ತು, ಒಳಗಡೆ ಹೋಗ್ತು ಅಂತ ಅಂದ ತಕ್ಷಣ ಏನಾಗುತ್ತೆ, 7 ಬೇರೆ ಬೇರೆ ಬಣ್ಣಗಳಾಗಿ ಒಡೆಯುತ್ತೆ. ಸರಿನಾ? ಅದನ್ನೇ ನಾವೇನಂತ ಕರಿತೀವಿ? ಬೆಳಕಿನ ವರ್ಣ ವಿಭಜನೆ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಬೆಳಕಿನ ವರ್ಣ ವಿಭಜನೆ ಅಂಥೇಳಿ ಕರಿತೀವಿ. ಈಗ ನಮಗೆ ಕಾಣಿಸುವಂಥ ಬೆಳಕೇನಿರುತ್ತಲ್ಲ, ಅದು ಬಿಳಿ ಬಣ್ಣದ ಕಾಣಿಸುತ್ತೆ, ಅಂದರೆ ಶುಭ್ರವಾಗಿ ಕಾಣಿಸುತ್ತೆ. ಅದನ್ನೇ ಏನಾದರೂ ಪಟ್ಟಕದ ಮೂಲಕ ಹಾಯಿಸಿದಾಗ ಬೆಳಕಿನಲ್ಲಿ 7 ಬಣ್ಣಗಳಿರೋದು ನಮಗೆ ಗೊತ್ತಾಗುತ್ತೆ. ಸರಿನಾ? ಮೊದಲನೇದು ಯಾವುದು? ಕೆಂಪು, ಕೇಸರಿ, ಹಳದಿ, ಹಸಿರು, ನೀಲಿ, ಇಂಡಿಗೋ, ನೇರಳೆ ಅಂಥೇಳಿ. ಓಕೆ. ಹಾಂ, ಇದರಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಫಸ್ಟ್ ಬರುತ್ತಲ್ಲ ಬಣ್ಣ, ನೇರಳೆ ಬಣ್ಣ. ಆ ನೇರಳೆ ಬಣ್ಣ ಏನಾಗುತ್ತೆ, ತುಂಬಾ ಬಾಗುತ್ತೆ, ಕೆಳಗಡೆ ಬಾಗಿದ್ದು ಕಾಣಿಸ್ತಾ ಇದೆಯಾ? ಆದರೆ ಕೆಂಪು ಬಣ್ಣ ನೋಡಿ ಅಷ್ಟೇನು ಬಾಗಿಲ್ಲ, ಹೌದಲ್ಲ? ಫಸ್ಟ್ ಬಣ್ಣ. ಸರಿನಾ? ಹಾಂ, ಈ ಫಸ್ಟ್ ಬಣ್ಣ ಅಷ್ಟೇನು ಬಾಗಿಲ್ಲ. ಓಕೆ. ಆದರೆ ನೇರಳೆ ಬಣ್ಣ ಏನಾಗುತ್ತೆ, ಪೂರ್ತಿ ಬಾಗುತ್ತೆ. ಓಕೆನಾ? ಹಾಂ, ಮತ್ತು ಇಲ್ಲಿ ನೀಲಿ ಕಾಣಿಸ್ತಾ ಇದೆಯಲ್ಲ, ಈ ನೀಲಿ ಬಣ್ಣ, ಈ ನೇರಳೆ, ಇಂಡಿಗೋ, ಇದೆಲ್ಲ ಬಣ್ಣ ಏನಾಗುತ್ತೆ, ಜಾಸ್ತಿ ಹರಡುವಂಥದ್ದು. ಇದೇನಾಗುತ್ತೆ, ಜಾಸ್ತಿ ಬಾಗುತ್ತೆ, ಮತ್ತೇನು ಜಾಸ್ತಿ ಹರಡುತ್ತೆ. ಆದರೆ ಕೆಂಪು ಬಣ್ಣ ಏನು, ಜಾಸ್ತಿ ಬಾಗೋದು ಇಲ್ಲ, ಜಾಸ್ತಿ ಹರಡೋದು ಇಲ್ಲ, ಸ್ಟ್ರೇಟಾಗಿ ಮೂವ್ ಆಗ್ತದೆ. ಈ ಕೆಂಪು ಬಣ್ಣದ ಒಂದು ಲೈಟನ್ನು ಏನಾದರೂ ಹೀಗೆ ಬಿಟ್ವಿ ಅಂತಂದರೆ ಹೀಗೆ ನೇರವಾಗಿ ಅದು ಹೋಗುತ್ತೆ. ಆದರೆ ಅದೇ ಏನಾದರೂ ನಾವು ನೀಲಿ ಬಣ್ಣದ ಒಂದು ಲೈಟನ್ನು ಬಿಟ್ವಿ ಅಂತಂದರೆ ಏನಾಗುತ್ತೆ, ಇದು ಈ ಕಡೆಯಿಂದ ಈ ಕಡೆ ಈ ಥರ ಹರಡ್ಕೊಂಡು ಮುಂದೆ ಹೋಗುತ್ತೆ. ಸರಿನಾ? ಹಾಂ, ನೀಲಿ ಬಣ್ಣ ಹರಡುತ್ತೆ, ಆದರೆ ಕೆಂಪು ಬಣ್ಣ ಏನಾಗುತ್ತೆ, ಜಾಸ್ತಿ ಹರಡಲ್ಲ, ಏನಾಗುತ್ತೆ, ಸ್ಟ್ರೇಟ್ ಲೈನಲ್ಲಿ ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೇಸರ್ನ ನೋಡಿದ್ದೀರಲ್ಲ, ಕೆಂಪು ಲೈಟಿಂದ ಲೇಸರು ಏನಾಗುತ್ತೆ ಹೇಳ್ರಿ, ಕೆಂಪು ಬಣ್ಣ ಡೈರೆಕ್ಟ್ ಸ್ಟ್ರೇಟಾಗಿ ಮೂವ್ ಆಗುತ್ತೆ. ಓಕೆನಾ? ಸರಿ. ನೆಕ್ಸ್ಟು ಇರೋದು ನೋಡ್ರಿ, ತರಂಗ ದೂರ ಅಂಥೇಳಿ. ಏನಪ್ಪ ಇದು ತರಂಗ ದೂರ ಅಂದರೆ? ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿದೆಯಲ್ಲ ಕಲರ್ಸು, ಇದರಲ್ಲಿ ಒಂದು ರೇಸನ್ನು ಇಟ್ಟಿರ್ತೀವಿ ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ರೇಸು. ಓಕೆನಾ? ಹಾಂ, ಇಲ್ಲಿಂದ ನಾನೇನು ಮಾಡ್ತೀನಿ, ನೇರಳೆ ಬಣ್ಣವನ್ನು ಬಿಡ್ತೀನಿ. ಓಕೆ. ಆಮೇಲೆ ಇಲ್ಲಿ ಇಂಡಿಗೋ ಇದೆಯಲ್ಲ, ಇದನ್ನು ಬಿಡೋಣ. ಆಮೇಲೆ ನೀಲಿ, ಆಮೇಲೆ ಹಸಿರು, ಆಮೇಲೆ ಹಳದಿ, ಆಮೇಲೆ ಕೇಸರಿ, ಆಮೇಲೆ
ಕೆಂಪು ಅಂಥೇಳಿ. ಇದಿಷ್ಟು ಬಣ್ಣಕ್ಕೆ ಏನು ಮಾಡೋಣ, ಒಂದು ರೇಸನ್ನು ಇಡೋಣ. ನೇರಳೆ ಬಣ್ಣ ಏನಾಗುತ್ತೆ, ಬರೀ 1 ಕಿಲೋಮೀಟ್ರ್ ಮಾತ್ರ ಹೋಗುತ್ತೆ, ಸರಿನಾ. ಇದು ಇದ್ರ ತರಂಗ ದೂರ ಅಂದರೆ ಆಯಿತಾ. ನೆಕ್ಸ್ಟ್ ಇರೋದು ಯಾವುದು, ಇಂಡಿಗೋ. ಇಂಡಿಗೋ ಏನು ಮಾಡುತ್ತೆ, ಮೇ ಬಿ 2 ಕಿಲೋಮೀಟ್ರ್ ತನಕ ಹೋಗ್ಬೋದು. ಅಂದಾಜಿಗೆ ಹೇಳ್ತಾ ಇರೋದು, ಹೀಗೆ ಅರ್ಥ ಆಗಲಿಕ್ಕೆ ಕಾನ್ಸೆಪ್ಟು ಅಂತೇಳಿ ಹೇಳ್ತಾ ಇರೋದು. ಈ ಥರದ್ದೆಲ್ಲ ಕಾನ್ಸೆಪ್ಟ್ ಬರಲ್ಲ ಅದರಲ್ಲಿ, ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇರೋದು ಅಷ್ಟೇ. ನೆಕ್ಸ್ಟು ನೀಲಿ ಒಂದು ಸ್ವಲ್ಪ ಮುಂದೆ ಹೋಗ್ಬೋದು, ಓಕೆನಾ. ಅದೇ ಹಳದಿ ಹಸಿರು ಇನ್ನೊಂದು ಸ್ವಲ್ಪ, ಇದು ಸಹಿತ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೋದು. ಅದೇ ರೀತಿ ಇದೆಯಲ್ಲ, ಯಾವುದು ಕೇಸರಿ ಇದೆಯಲ್ಲ, ಅದು ಇನ್ನೊಂದು ಸ್ವಲ್ಪ. ಆದರೆ ಕೆಂಪು ಇದೆಯಲ್ಲ ಪೂರ್ತಿ ಮುಂದೆ ಹೋಗುತ್ತೆ. ಅದ್ರ ತರಂಗ ದೂರ ಇಲ್ಲ ನೋಡ್ರಿ. ದೂರ ಅಂತಂದ್ರೇನು, ಇದು ಬರೀ 1 ಕಿಲೋಮೀಟ್ರ್ ಹೋದರೆ ಇದು 2 ಕಿಲೋಮೀಟ್ರ್, ಇದು ಇನ್ನೊಂದು ಸ್ವಲ್ಪ ಮುಂದೆ, ಇದು ಇನ್ನೊಂದು ಸ್ವಲ್ಪ ಮುಂದೆ, ಇದು ಇನ್ನೊಂದು ಸ್ವಲ್ಪ ಮುಂದೆ. ಆದರೆ ಕೆಂಪೇನು ತುಂಬ ಮುಂದೆ. ಅಂದರೆ ಕೆಂಪಿನ ತರಂಗ ದೂರ, ಕೆಂಪು ಬಣ್ಣದ ತರಂಗ ದೂರ ಏನಾಗುತ್ತೆ, ತುಂಬ ಜಾಸ್ತಿ ಇರುತ್ತೆ. ಮತ್ತು ಇದು ಹರಡೋದು ಇಲ್ಲ, ಹೌದಾ. ಅದಕ್ಕೆ ತುಂಬ ದೂರ ನೇರವಾಗಿ ಹೋಗ್ತಾ ಇರುತ್ತೆ. ಆದರೆ ನೇರಳೆ ಬಣ್ಣ ಏನು, ಅದು ಸಣ್ಣದೇ, ಅಂದರೆ ತರಂಗ ದೂರ ತುಂಬಾ ಕಡಿಮೆ, ಮತ್ತೇನು ಅದು ಹರಡ್ಕೊಂಡ್ಬಿಡುತ್ತೆ. ಅದಕ್ಕೆ ಅದು ಜಾಸ್ತಿ ದೂರ ಹೋಗೋದು ಇಲ್ಲ, ಅರ್ಥ ಆಯ್ತಾ. ಈಗ ಇದೇ ರೀತಿ ಇಂಡಿಗೋ, ನೀಲಿನೂ ಹಾಗೆ, ನೀಲಿನೂ ಸಹಿತ ಹರಡುತ್ತೆ, ಮತ್ತು ತರಂಗ ದೂರನೂ ಕೆಂಪಿಗೆ ಕಂಪೇರ್ ಮಾಡಿದಾಗ ಕಡಿಮೆ, ಆಯಿತಾ. ಆದರೆ ನೇರಳೆಗೆ ಕಂಪೇರ್ ಮಾಡಿದಾಗ ಒಂದು ಸ್ವಲ್ಪ ಜಾಸ್ತಿ. ತರಂಗ ದೂರ ಅಂದರೆ ಇಷ್ಟೇ, ಅದು ಎಷ್ಟು ದೂರ ಹೋಗುತ್ತೆ ಅಂತ ಹೇಳಿ. ಕೆಂಪು ಬಣ್ಣ ಜಾಸ್ತಿ ದೂರ ಹೋಗುತ್ತೆ, ಆದರೆ ನೀಲಿ ಬಣ್ಣ ಒಂದು ಸ್ವಲ್ಪ ಕಡಿಮೆ ಕೆಂಪಿಗೆ ಕಂಪೇರ್ ಮಾಡಿದಾಗ, ಓಕೆನಾ. ತರಂಗ ದೂರ ಅಂದರೆ ಇಷ್ಟೇ. ಬನ್ನಿ ಸ್ಟಾರ್ಟ್ ಮಾಡೋಣ. 1ನೇ ಕ್ವಶನ್ ನೋಡ್ರಿ, ಏನು ಹೇಳಿದ್ದಾರೆ. ಆಕಾಶದ ಬಣ್ಣ ನೀಲಿ ಏಕೆ. ಆಕಾಶದ ಬಣ್ಣ ಯಾಕೆ ನೀಲಿ ಇರುತ್ತೆ ಅಂತ ಹೇಳಿ, ಓಕೆನಾ. ಪರ್ಟಿಕ್ಯುಲರ್ ಆಗಿ ನೀಲಿ ಬಣ್ಣನೇ ಇರುತ್ತಾ ಅಥವಾ ಬೇರೆ ಯಾವ್ದಾದ್ರು ಬಣ್ಣದಿಂದ ಆ ಥರ ನೀಲಿ ಕಾಣಿಸುತ್ತಾ ಅಂತ ನೋಡ್ರಿ. ಉತ್ತರ ನೋಡ್ಕೊಳ್ರಿ ಏನು ಕೊಟ್ಟಿದ್ದಾರೆ ಅಂಥೇಳಿ. ಇದನ್ನು ಆಮೇಲೆ ಅರ್ಥ ಮಾಡಿಸ್ತೀನಿ, ಓಕೆನಾ. ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಬೆಳಕಿನ ಚದುರುವಿಕೆ. ಇಲ್ಲಿ ಕೊಟ್ಟಿದ್ದಾರಲ್ಲ ಬೆಳಕಿನ ಚದುರುವಿಕೆ, ಅದನ್ನು ಮಾತ್ರ ಮಿಸ್ ಮಾಡಬಾರ್ದು. ಅದೇ ಡೆಫಿನೆಟ್ ಆಗಿ ಇದು ಇದೆಯೋ ಇಲ್ವೋ ಆನ್ಸರಲ್ಲಿ ಅಂತ ಚೆಕ್ ಮಾಡ್ತಾರೆ, ಓಕೆನಾ. ಬೆಳಕಿನ ಚದುರುವಿಕೆ ಇದು ಮಾತ್ರ ಬರೀಲೇಬೇಕು. ನೆಕ್ಸ್ಟು, ವಾಯುಮಂಡಲದಲ್ಲಿನ ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರುತ್ತದೆ. ಇವು ಬೆಳಕಿನ ಸಣ್ಣ ತರಂಗಾಂತರವುಳ್ಳ ನೀಲಿ ಅಂಚನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಚದುರಿಸುತ್ತವೆ. ಆದ್ದರಿಂದ ಆಕಾಶದ ಬಣ್ಣ ನೀಲಿ. ಸರಿ, ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಏನು ಗೊತ್ತಾ, ಈಗ ಗಾಳಿ ಅಣುಗಳು ಮತ್ತು ಸಣ್ಣ ಕಣಗಳು, ಗಾಳಿಯಲ್ಲಿ ನಿಮಗೆ ಗೊತ್ತಿದೆ ಬೇರೆ ಸುಮಾರಷ್ಟು ಘಟಕಗಳನ್ನು ಹೊಂದಿರ್ತದೆ ಗಾಳಿ, ಸರಿನಾ. ಅದರಲ್ಲಿ ಕೆಲವೊಂದು ಅಣುಗಳು ಮತ್ತು ಸಣ್ಣ ಕಣಗಳು ಏನಿರ್ತಾವಲ್ಲ, ಅದರ ಮೂಲಕ ಈಗ ನಾವು ಒಂದು ಬೆಳಕಿರುತ್ತಲ್ಲ, ಆ ಬೆಳಕಲ್ಲಿ ನಮಗೆ ಗೊತ್ತಿದೆ 7 ಕಲರ್ ಇರುತ್ತೆ ಅಂಥೇಳಿ ಗೊತ್ತಿದೆ. ಅದರಲ್ಲಿ ಆ ಬೆಳಕೇನಿರುತ್ತಲ್ಲ, ಅದೇನಾದರೂ ಬಂದು ಯಾವುದಾದ್ರೂ ಒಂದು ಕಣದ ಮಧ್ಯದಲ್ಲಿ ಹಿಂಗೆ ಹೋಗ್ತಪ್ಪ, ಆವಾಗ ಏನು ಮಾಡುತ್ತೆ, ಇಲ್ಲಿಂದ ಚದುರ್ಬೇಕಲ್ವಾ ಬೆಳಕು, ಇದ್ರ ಆದಮೇಲೆ ಇಲ್ಲಿಂದ ಚದುರ್ಬೇಕಲ್ವಾ. ಚದುರಿದಾಗ ಏನಾಗುತ್ತೆ, ಇಲ್ಲಿ ಕೆಂಪು ಬಣ್ಣ ಇದೆಯಲ್ಲ ಅದು ಜಾಸ್ತಿ ಏನಾಗಲ್ಲ, ಹರಡು ಹೋಗೋದಿಲ್ಲ. ಕೆಂಪು ಬಣ್ಣ ಏನಾಗಲ್ಲ, ಜಾಸ್ತಿ ಹರಡೋದಿಲ್ಲ. ಆದರೆ ನೀಲಿ ಬಣ್ಣ ಏನಿರುತ್ತಲ್ಲ, ಆ ನೀಲಿ ಬಣ್ಣ ಏನಾಗುತ್ತೆ, ಜಾಸ್ತಿ ಹರಡುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ನೀಲಿ ಬಣ್ಣ ಎದ್ದು ಕಾಣಿಸುತ್ತೆ. ಆದರೆ ಫಾರ್ ಎಕ್ಸಾಂಪಲ್ ನೀವು ಲೇಸರ್ ಲೈಟ್ ನೋಡಿರ್ಬೋದು, ಹೌದಿಲ್ಲ. ಒಂದ್ಸಲ ಹೀಗೆ ಹಾಕಿದ ತಕ್ಷಣ ಸ್ಟ್ರೈಟಾಗಿ ಕೆಂಪು ಲೈಟು ಹೋಗ್ತಾ ಇರುತ್ತೆ, ಹೌದಿಲ್ಲ. ಅದೇನಾಗಲ್ಲ, ಜಾಸ್ತಿ ಹರಡಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಮೊಬೈಲಿನ ಟಾರ್ಚ್ ಆಗಿ ಆನ್ ಮಾಡಿದಾಗ ಏನಾಗ್ಬಿಡುತ್ತೆ, ಬೆಳಕು ಹರಡು ಹೋಗ್ಬಿಡುತ್ತೆ, ಹೌದಾ. ಅದರ ಅರ್ಥ ಏನು, ಕೆಂಪು ಬಣ್ಣ ಜಾಸ್ತಿ ಹರಡೋದಿಲ್ಲ. ಎಕ್ಸಾಂಪಲ್ ಲೇಸರ್ ಲೈಟು, ನಾವೇನಕ್ಕಾದರೂ ಒಂದಕ್ಕೆ ಪಾಯಿಂಟ್ಔಟ್ ಮಾಡೋದು, ಅದು ಕರೆಕ್ಟಾಗಿ ಹೋಗಿ ಕೆಂಪು ಲೈಟು ತಾಗುತ್ತೆ. ಆದರೆ ಈ ಬ್ಲೂ ಲೈಟ್ ಏನಾಗುತ್ತೆ ಅಂತ ಕೇಳಿದ್ರೆ, ನೀಲಿ ಬಣ್ಣ ಇದೆಯಲ್ಲ ಅದು ಏನಾಗುತ್ತೆ, ಹಿಂಗೆ ಹೊರಟ ತಕ್ಷಣ ಹೀಗೆ ಹರಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹರಡಾದ್ಮೇಲೆ ನಮಗೆ ಸೂರ್ಯನ ಬೆಳಕಿಂದ ಬರುತ್ತಲ್ಲ, ಸೂರ್ಯನ ಕಿರಣದಿಂದ ನೀಲಿ ಬಣ್ಣ, ಅದೇನಾಗುತ್ತೆ, ಇಡೀ ಆಕಾಶ ತುಂಬ ಹರಡುತ್ತೆ. ಅದಕ್ಕಾಗಿ ನಮ್ಗೆ ಆಕಾಶ ಏನಾಗುತ್ತೆ, ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ, ಓಕೆನಾ. ಸರಿ, 2ನೇ ಪ್ರಶ್ನೆಯನ್ನು ನೋಡ್ತಾ ಬರೋಣ ಬನ್ನಿ. ಏನು ಕೊಟ್ಟಿದ್ದಾರೆ, ನಕ್ಷತ್ರಗಳು ಏಕೆ ಮಿನುಗುತ್ತವೆ, ನಕ್ಷತ್ರಗಳು ಯಾಕೆ ಮಿನುಗ್ತವೆ ಅಂಥೇಳಿ ನೋಡ್ರಿ. ಇಲ್ಲಿ ಕಾರಣ ಏನು ಕೊಟ್ಟಿದ್ದಾರೆ ನೋಡ್ರಿ. ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣ ವಾಯುಮಂಡಲದಲ್ಲಿ ನಡೆಯುವ ವಕ್ರೀಭವನ. ಇದಕ್ಕೂ ಸಹಿತ ಯಾವ್ದು ಕಾರಣ ಆಗುತ್ತೆ, ವಕ್ರೀಭವನ ಕಾರಣ ಆಗುತ್ತೆ. ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯು ಅಥವಾ ಪಥವು ಸ್ವಲ್ಪ ಮಟ್ಟಿಗೆ ಬದಲಾಗುತ್ತದೆ. ಇದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತ್ಯಂತರವಾಗುತ್ತದೆ ಮತ್ತು ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗುತ್ತದೆ. ಇದರ ಅರ್ಥ ಏನು ಅಂತ ನೋಡ್ಕೊಳ್ರಿ, ಓಕೆನಾ. ಫಾರ್ ಎಕ್ಸಾಂಪಲ್, ನಕ್ಷತ್ರಗಳಿಂದ ಬೆಳಕು ಈ ಥರ ಹೊರಡ್ತು ಅಂತ ತಿಳ್ಕೊಳ್ಳಿ. ನಕ್ಷತ್ರಗಳಿಂದ ಈ ಥರ ಬೆಳಕು ಹೊರಡ್ತು ಅಂತ ತಿಳ್ಕೊಳ್ಳಿ. ಅದು ಗಾಳಿಯ ಯಾವುದೋ ಒಂದು ಕಣದ ಮುಖಾಂತರ ಈ ಥರ ಒಳಗೆ ಹೋಗ್ತು, ಆಯಿತಾ. ಇಲ್ಲಿ ಒಳಗೆ ಹೋಗಾದ ತಕ್ಷಣ ಇಲ್ಲಿಂದ ಹೊರಗೆ ಬೀಳಬೇಕಲ್ಲ, ಹೊರಗೆ ಬೀಳ್ಬೇಕಾದ್ರೆ ಏನಾಗುತ್ತೆ, ತನ್ನ ಇದೇ ಸ್ಟ್ರೇಟ್ ಲೈನಲ್ಲಿ ಹೊರಗೆ ಬೀಳಲ್ಲ, ಒಂದು ಸ್ವಲ್ಪ ಬೆಂಡ್ ಆಗುತ್ತೆ,
ಸರಿನಾ. ಇದು ಸಹಿತ ಒಂದು ಸ್ವಲ್ಪ ಬೆಂಡ್ ಆಗುತ್ತೆ. ಓಕೆನಾ, ಈ ಥರನೂ ಬೆಂಡ್ ಆಗಬಹುದು, ಈ ಥರನೂ ಬೆಂಡ್ ಆಗ್ಬೋದು ಒತ್ತು. ಓಕೆ, ಹಾಂ, ಈ ಥರ ಬೆಳಕು ಒಂದೊಂದು ಈ ಆ್ಯಂಗಲಲ್ಲಿ ಬೆಂಡ್ ಆಗುತ್ತೆ, ಒಂದೊಂದು ಈ ಆ್ಯಂಗಲಲ್ಲಿ ಬೆಂಡ್ ಆಗುತ್ತೆ, ಒಂದೊಂದು ಈ ಥರ ಆ್ಯಂಗಲಲ್ಲಿ ಬೆಂಡ್ ಆಗುತ್ತೆ, ಹೌದಾ ಇಲ್ಲ? ಆವಾಗ ಏನಾಗುತ್ತೆ ಅಂತಂದರೆ ಇದು ಬೆಳಕು ನಮ್ಮ ಕಣ್ಣಿಗೆ ಬಂದು ಇಲ್ಲಿ ತಲುಪಬೇಕಲ್ಲ, ನಮ್ಮ ಕಣ್ಣಲ್ಲಿ ಇರುತ್ತಲ್ವ, ಕಣ್ಣಿಗೆ ಬಂದು ತಲುಪಬೇಕಾದ್ರೆ ಇದು ಒಂದ್ಸಲ, ಇದು ಒಂದ್ಸಲ, ಇದು ಒಂದ್ಸಲ, ಇದು ಒಂದ್ಸಲ, ಈ ಥರ ಬೇರೆ ಬೇರೆ ಬೆಳಕಿನ ಕಿರಣಗಳು ಬೇರೆ ಬೇರೆ ಟೈಮಲ್ಲಿ ಬಂದ್ಬಿಡ್ತಾವಲ್ಲ, ಅದಕ್ಕೋಸ್ಕರ ಒಂದ್ಸಲ ಈ ಕಡೆ ಹೊಳ್ದಂಗೆ ಕಾಣಿಸುತ್ತೆ, ಒಂಥರ ಈ ಕಡೆ ಹೊಳ್ದಂಗೆ ಕಾಣಿಸುತ್ತೆ, ಒಂದ್ಸಲ ಈ ಕಡೆ ಹೋದಾಗ ಕಾಣುತ್ತೆ. ಅದಕ್ಕೋಸ್ಕರ ನಕ್ಷತ್ರಗಳು ಏನಾಗ್ತವೆ, ಮಿನುಗ್ದಂಗೆ ಅನಿಸುತ್ತೆ. ಸರಿನಾ. ಇನ್ನೊಂದು ರೀಸನ್ ಇದೆ, ಏನು ಅಂತ ಅಂದರೆ ನಕ್ಷತ್ರಗಳು, ಸೂರ್ಯನ ಒಂದು ನಕ್ಷತ್ರ ಅಲ್ವಾ, ಆ ಸೂರ್ಯನ ಒಳಗಡೆ ಒಂದು ಕ್ರಿಯೆ ನಡೀತಾ ಇರುತ್ತೆ. ಏನು, ನ್ಯೂಕ್ಲಿಯಸ್ ವಿದಳನ ಮತ್ತು ನ್ಯೂಕ್ಲಿಯಸ್ ಸಮ್ಮಿಳನ ಅಂಥೇಳಿ. ಸಮ್ಮಿಳನ ಅಂತಂದರೆ ಏನರ್ಥ, ಎರಡು ಧಾತುಗಳಿರ್ತಾವಲ್ಲ ಅದು ಒಂದಕ್ಕೊಂದು ಕೊಲ್ಯಾಜ್ ಆಗಿ ಒಂದಕ್ಕೊಂದು ತಾಗಿ ಏನಾಗುತ್ತೆ, ಒಂದು ದೊಡ್ಡ ಏನಾಗುತ್ತೆ ಅಣುವಲ್ಲ ಮತ್ತೊಂದು ಧಾತುವನ್ನು ಕ್ರಿಯೇಟ್ ಮಾಡುತ್ತೆ. ಎರಡು ಹೈಡ್ರೋಜನ್ ಧಾತುಗಳಿರ್ತಾವಲ್ಲ ಅದು ಹೀಲಿಯಮನ್ನು ಕ್ರಿಯೇಟ್ ಮಾಡುತ್ತೆ, ಎರಡು ಕೊಲ್ಯಾಜ್ ಆಗಿ. ಸರಿನಾ. ಈ ಟೈಮಲ್ಲಿ ಏನಾಗುತ್ತೆ, ಉಷ್ಣ ಹೊರಗೆ ಬರುತ್ತೆ. ಉಷ್ಣ ಅಂದರೆ ಶಾಖ, ನಮಗೆ ಸೂರ್ಯನಿಂದ ಸಿಗುತ್ತಲ್ವ ಶಾಖ, ಉಷ್ಣ ಹೊರಗೆ ಬರುತ್ತೆ. ಅದರ ಜೊತೆಗೆ ಬೆಳಕು ಹೊರಗೆ ಬರುತ್ತೆ. ಏನಾಗುತ್ತೆ, ಅದ್ರ ಜೊತೆಗೆ ಬೆಳಕು ಹೊರಗೆ ಬರುತ್ತೆ. ಈ ಬೆಳಕಿನ ಕಾರಣದಿಂದಾಗಿ ನಮ್ಮ ನಕ್ಷತ್ರಗಳು ಏನಾಗ್ತವೆ, ಮಿನುಗ್ತವೆ. ಇದು ಸಹಿತ ಕಾರಣ ಹೇಳ್ಬೋದು, ಇಲ್ಲ ಈ ಕಾರಣನೂ ಸಹಿತ ಹೇಳಬಹುದು. ಓಕೆನಾ. ಏನು ಹೇಳ್ರಿ, ಈ ಕಾರಣ ಯಾವುದಾದ್ರೂ ಒಂದು ಇದು ಗಾಳಿಯ ಕಣಗಳಿಂದ ಬೆಳಕು ಹೊರಗಡೆ ಹೋದಾಗ, ಗಾಳಿಯ ಅಣುಗಳಿಂದ ಬೆಳಕು ಹೊರಗಡೆ ಹೋದಾಗ ಏನಾಗುತ್ತೆ, ಬೆಳಕು ವಕ್ರೀಭವನಕ್ಕೊಳಗಾಗುತ್ತೆ. ವಕ್ರೀಭವನಕ್ಕೊಳಗಾದಾಗ ಒಂದ್ಸಲ ಈ ಆ್ಯಂಗಲಲ್ಲಿ ಹೋದರೆ ಒಂದ್ಸಲ ಈ ಕಡೆ, ಒಂದ್ಸಲ ಈ ಕಡೆ, ಈ ಥರ ಹೋಗಿ ಫಸ್ಟು ಇದು ಬಂದು ಕಣ್ಣಿಗೆ ಬಿದ್ದರೆ ಅಲ್ಲೂ ಹೊಳಿತದೆ, ಆಮೇಲೆ ಇದು ಬಂದು ಕಣ್ಣಿಗೆ ಬೀಳುತ್ತೆ, ಇದು ಹೊಳಿತದೆ, ಆಮೇಲೆ ಇದು ಬಂದು ಕಣ್ಣಿಗೆ ಬೀಳುತ್ತದೆ. ಅದೇ ಎಲ್ಲ ಬೇರೆ ಬೇರೆ ಟೈಮಿಗೆ ಕಣ್ಣಿಗೆ ಬಂದು ಬೀಳೋದ್ರಿಂದ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಇದು ಸಹಿತ ಒಂದು ಕಾರಣ. ಓಕೆನಾ. ಎರಡು ನ್ಯೂಕ್ಲಿಯಸ್ ಸಮ್ಮಿಳನ ಕ್ರಿಯೆ, ಎರಡು ಹೀಲಿಯಂ ಅಣುಗಳು ಕೊಲ್ಯಾಜ್ ಆಗಿಬಿಟ್ಟು ಅಂದರೆ ಒಂದಕ್ಕೊಂದು ತಾಡಿದಾಗ ಹೀಲಿಯಂ ಅಣುವಾಗಿ ಬದಲಾವಣೆಯಾಗಿ ಉಷ್ಣ ಮತ್ತು ಬೆಳಕನ್ನು ಹೊರಗೆ ಬರುತ್ತೆ. ಈ ಬೆಳಕಿನ ಕಾರಣದಿಂದಾಗಿ ಈ ನಕ್ಷತ್ರಗಳು ಏನಾಗ್ತವೆ, ಮಿನುಗ್ತವೆ. ಎರಡರಲ್ಲಿ ಯಾವ ರೀಸನ್ ಬರೆದ್ರು ಓಕೆ. ಸರಿನಾ. ನಿಮ್ಮ ಬುಕ್ಕಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಮೇ ಬಿ ಇದನ್ನು ಕೊಟ್ಟಿರಬೇಕು, ಈ ರೀಸನ್ನ ಬರೀರಿ. ಓಕೆ, ಸರಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣವೇನು ಅಂತ ಹೇಳಿ ಕೇಳಿದ್ದಾರೆ. ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ನೋಡ್ರಿ, ಏನು, ವಾಯುಮಂಡಲದಲ್ಲಿನ ವಕ್ರೀಭವನದ ಕಾರಣ. ಇಲ್ಲೂ ಸಹಿತ ಯಾವ ಕಾರಣ, ವಕ್ರೀಭವನದ ಕಾರಣದಿಂದಾಗಿ ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಮತ್ತು ವಾಸ್ತವ ಸೂರ್ಯಾಸ್ತದ 2 ನಿಮಿಷ ನಂತರ ಕಾಣಿಸಿಕೊಳ್ಳುತ್ತಾನೆ. ಇಷ್ಟು ಸಿಂಪಲ್ ಆಗಿ ಬರೋದ್ರಾಯ್ತು, ವಕ್ರೀಭವನದ ಕಾರಣದಿಂದಾಗಿ ಅಂಥೇಳಿ. ನೆಕ್ಸ್ಟ್ ಕ್ವಶನ್ನ ನೋಡ್ರಿ, ಏನು ಕೊಟ್ಟಿದ್ದಾರೆ, 4ನೇದು, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಕೆಂಪಾಗಿ ಕಾಣಲು ಕಾರಣ. ಬೆಳಕಿನ ಚದುರುವಿಕೆಯಿಂದಾಗಿ ವಾಯುಮಂಡಲದ ಕಣಗಳು ಸೂರ್ಯನ ಬಳಿಯ ಬೆಳಕಿನ ಕಡಿಮೆ ಬಾಗಿರುವ ಕೆಂಪು ಬಣ್ಣವನ್ನು ಚದುರಿಸುತ್ತವೆ. ಆದ್ದರಿಂದ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ಕೆಂಪಾಗಿ ಕಾಣುತ್ತಾನೆ. ಸರಿನಾ. ಇಲ್ಲಿ ಕೇಳಿಸ್ಕೊಳ್ರಿ ಏನಂತ ಹೇಳಿ. ಈಗ ಸಂಜೆ ಮತ್ತು ಬೆಳಗ್ಗಿನ ಟೈಮಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ನಾನು ಹೇಳಿದೆ ನೀಲಿ ಬಣ್ಣವನ್ನು ಜಾಸ್ತಿ ಹರಡಿಸ್ತಾರೆ ಅಂತೇಳಿ ಹೇಳಿದೆ, ಹೌದಾ. ಆದರೆ ಬೆಳಗ್ಗೆ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂತಂದರೆ, ಕೆಂಪು ಬಣ್ಣ ಬರುತ್ತಲ್ಲ, ಆ ಕೆಂಪು ಬಣ್ಣ ಏನಾಗುತ್ತೆ, ಜಾಸ್ತಿ ಚದುರು ಹೋಗ್ಬಿಡುತ್ತೆ. ಯಾವಾಗ, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ. ಅದಕ್ಕೋಸ್ಕರ ನಮ್ಮ ಆಕಾಶ ಏನಾಗಿ ಕಾಣಿಸುತ್ತೆ, ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ. ಓಕೆನಾ. ಅಲ್ಲಿ ನೀಲಿ ಬಣ್ಣದಲ್ಲಿ ಕಾಣಿಸ್ಬೇಕು ಅಂದರೆ ಏನಾಗಬೇಕು ನೋಡ್ಕೊಳ್ರಿ, ನೀಲಿ ಬಣ್ಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಚದುರಿಸ್ತದೆ. ಯಾವಾಗ, ಆಕಾಶದ ಬಣ್ಣ ನೀಲಿ ಇದ್ದಾಗ. ಓಕೆನಾ. ಆದರೆ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ಕೆಂಪಾಗಿ ಯಾಕೆ ಕಾಣಿಸ್ತಾರೆ, ಕೆಂಪು ಬಣ್ಣವನ್ನು ಹೆಚ್ಚಿಗೆ ಚದುರಿಸ್ತದೆ. ಅದೊಂದಿದ್ರೆ ಆಯ್ತು, ಎರಡೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಓಕೆನಾ. ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ನೆಕ್ಸ್ಟ್ ಬರೋ ಕ್ವಶನ್ ಯಾವುದು ಅಂತ ನೋಡೋಣ ಬರ್ರಿ. ಸಂಚಾರಿ ದೀಪಗಳಲ್ಲಿ ಕೆಂಪು ಬಣ್ಣ ಏಕೆ ಬಳಸುತ್ತಾರೆ ಅಂತ ಹೇಳಿ. ಓಕೆನಾ. ಯಾಕೆ ಬಳಸ್ತಾರೆ ನೋಡ್ರಿ, ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಕಡಿಮೆ ಚದುರುತ್ತದೆ, ಆದ್ದರಿಂದ ದೂರದಿಂದಲೂ ಕೆಂಪು ಬಣ್ಣ ಗೋಚರಿಸುತ್ತದೆ. ಈಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಲ್ವಾ, ಅಂದರೆ ತರಂಗ ದೂರ ಹೆಚ್ಚು, ಜಾಸ್ತಿ ಚದುರೋದಿಲ್ಲ ಅಂತೇಳಿ ಹೇಳಿದೆ, ಜಾಸ್ತಿ ಹರಡೋದಿಲ್ಲ ಜಾಸ್ತಿ ಅಂಥೇಳಿ. ಅದಕ್ಕೆ ಅದನ್ನೇನು ಮಾಡ್ತಾರೆ, ಕೆಂಪು ಬಣ್ಣ ಏನಾಗುತ್ತೆ ಡೈರೆಕ್ಟಾಗಿ, ಈಗ ಲೇಸರ್ ಹೇಗೆ ಒಂದು ಪಾಯಿಂಟಲ್ಲಿ ಇಟ್ಟರೆ ಮತ್ತೊಂದು ಪಾಯಿಂಟಿಗೂ ಹೋಗಿ ಮುಟ್ಟುತ್ತಲ್ಲ, ಡೈರೆಕ್ಟಾಗಿ ಸ್ಟ್ರೇಟ್ ಲೈನಲ್ಲೇ ಹೋಗುತ್ತಲ್ಲ, ಅದಕ್ಕೆ ಕೆಂಪು ಬಣ್ಣ ಏನಾಗುತ್ತೆ, ಮಂಜು ಮತ್ತು ಹೊಗೆಯಿಂದ ಕಡಿಮೆ ಚದುರೋದಿಲ್ಲ. ಮಂಜಿನ ಒಳಗೆ ಹೊಕ್ಕಿದ್ರೂ ಸಹಿತ ಸ್ಟ್ರೇಟಾಗಿ ಹೊರಗೆ ಬರುತ್ತೆ, ಬಿಟ್ಟರೆ ಜಾಸ್ತಿ ಚದುರೋದಿಲ್ಲ. ಅರ್ಥ ಆಯ್ತಾ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕೆಂಪು ಬಣ್ಣ ಅದನ್ನು ಸಂಚಾರಿ ದೀಪಗಳಲ್ಲಿ ಹೆಚ್ಚಿಗೆ ಬಳಸ್ತಾರೆ. ನೆಕ್ಸ್ಟ್ 6ನೇದು ನೋಡ್ರಿ,
ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ನೋಡ್ಕೊಳ್ರಿ. ಕಾಮನಬಿಲ್ಲು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆಯಾಗಿದೆ. ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸುತ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸುತ್ತವೆ, ನಂತರ ಆಂತರಿಕವಾಗಿ ಪ್ರತಿಫಲಿಸುತ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಇದರಿಂದಾಗಿ ಕಾಮನಬಿಲ್ಲು ಉಂಟಾಗುತ್ತದೆ. ಇಲ್ಲಿ ನೋಡ್ಕೊಳ್ರಿ, ಮೇನ್ ಆಗಿ ಇಲ್ಲಿ ನಡೆಯುವಂಥದ್ದು 3 ಪ್ರೋಸೆಸ್. ಯಾವುದಪ್ಪ? ವಕ್ರೀಭವನ, ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನ. ಏನಾಗುತ್ತೆ ನೋಡ್ರಿ, ಇಲ್ಲಿ ನಾನೇನು ಮಾಡ್ತೀನಿ, ಒಂದು ನೀರಿನ ಹನಿಯನ್ನು ಬಿಡಿಸ್ತೀನಿ. ನೀರಿನ ಹನಿ ರೌಂಡ್ ಇರಲ್ಲ, ಈ ಥರ ಬಿಡಿಸ್ತಾರೆ ಆಲ್ಮೋಸ್ಟ್ ಎಲ್ಲರೂ ಅಂಥೇಳಿ. ಇದು ಆ್ಯಕ್ಚುಲಿ ರೌಂಡೇ ಇರುತ್ತೆ, ಆದರೆ ಗುರುತ್ವಾಕರ್ಷಣ ಬಲದಿಂದ ಕೆಳಗಡೆ ಒಂಚೂರು ಎಳೆಯಲ್ಪಡ್ತದೆ, ಅದಕ್ಕೋಸ್ಕರ ಈ ಥರ ಶೇಪಲ್ಲಿ ಆಗುತ್ತದೆ. ಓಕೆನಾ? ಇಲ್ಲಿಂದ ಬೆಳಕಿನ ಕಿರಣ ಏನಾಗುತ್ತೆ, ಈ ಕಡೆ ಈ ಥರ ಬರುತ್ತೆ ಅಂತ ತಿಳ್ಕೊಳ್ಳಿ. ಈ ಥರ ಬೆಳಕಿನ ಕಿರಣ ಬರುತ್ತೆ. ಬಂದ ತಕ್ಷಣ ಏನಾಗುತ್ತೆ, ಒಳಗಡೆ ಬಂದ ತಕ್ಷಣ ನೀರಿನ ಹನಿ ಅಲ್ವಾ, ನೀರಿನ ಹನಿ ಪಟ್ಟಕಗಳಂತೆ ವರ್ತಿಸುತ್ತೆ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆಲ್ಲ ಪಟ್ಟಕಗಳು ಬೆಳಕು ಹೊಡೆಯೋದು, ವಿಭಜನೆ ಆಗೋದು ಹೆಂಗೆ ಅಂತೇಳಿ, ಅದೇ ರೀತಿ ನೀರಿನ ಹನಿ ಏನಿದೆಯಲ್ಲ ಪಟ್ಟಕಗಳಂತೆ ವರ್ತಿಸ್ತಿ ಇದೇನಾಗುತ್ತೆ, ಒಳಗಡೆ ಬಂದಾಗ ಒಡೆದೋಗುತ್ತೆ, 7 ಕಲರಲ್ಲಿ ಹೊಡೆಯುತ್ತೆ. ಒಡೆದು ಹೋದ ತಕ್ಷಣ ಇಲ್ಲಿ ಒಳಗಡೆ ಇಲ್ಲಿ ಟಚ್ ಆದ ತಕ್ಷಣ ಇಲ್ಲಿ ಮತ್ತೆ ಅದೇ ಮಾಧ್ಯಮಕ್ಕೆ ಒಳಗೆ ಬರುತ್ತೆ, ಅಂದರೆ ಪ್ರತಿಫಲನ ಆಗುತ್ತೆ. ಮತ್ತೆ ಇಲ್ಲಿಂದ ಮತ್ತೆ ಪ್ರತಿಫಲನ ಆಗುತ್ತೆ, ಮತ್ತೆ ಇಲ್ಲಿಂದ ಮತ್ತೆ ಪ್ರತಿಫಲನ, ಮತ್ತೆ ಇಲ್ಲಿಂದ ಮತ್ತೆ ಪ್ರತಿಫಲನ, ಮತ್ತೆ ಪ್ರತಿಫಲನ. ಹೀಗೆ ಕೆಲವೊಂದಿಷ್ಟು ಕಿರಣಗಳು ಪ್ರತಿಫಲನ ಆಗುತ್ತೆ. ಆದರೆ ಕೆಲವೊಂದಿಷ್ಟು ಕಿರಣಗಳು ಇಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಪ್ರಮಾಣದಲ್ಲಿ ಪ್ರತಿಫಲನ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ಹೊರಗೆ ಹೋಗ್ಬಿಡುತ್ತೆ. ಓಕೆನಾ? ಮತ್ತು ಕೆಲವೊಂದಿಷ್ಟು ಹಾಗೆ ಇಲ್ಲಿಂದ ಬಂದು ಮುಟ್ತಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಈ ಥರ ಪ್ರತಿಫಲನ ಆಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಏನಾಗೋಯ್ತು, ವಕ್ರೀಭವನ ಆಗೋಯ್ತು. ಈ ಥರ. ಸರಿನಾ? ಇಲ್ಲಿ ಮತ್ತೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಇಲ್ಲಿ ಬರುತ್ತಾ, ಇದು ನೀರಿನ ಹನಿನ, ಇಲ್ಲಿಂದ ಬೆಳಕಿನ ಕಿರಣ ಬಂತ, ಇಲ್ಲಿ ಬಂದ ತಕ್ಷಣ 7 ಬಣ್ಣಗಳಾಗಿ ಹೊಡೆಯುತ್ತೆ, ಹೌದಿಲ್ಲ? ಈ ಥರ ಹೊಡೆದಾದ ತಕ್ಷಣ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕಿರಣ ಬಂದು ಮುಟ್ಟುತ್ತಾ, ಒಂದು ಸ್ವಲ್ಪ ಅಂಶ ಇಲ್ಲಿ ಪ್ರತಿಫಲನ ಆಗುತ್ತೆ, ಸ್ವಲ್ಪ ಭಾಗ ಬೆಳಕು ಏನಾಗುತ್ತೆ, ವಕ್ರೀಭವನ ಆಗಿಬಿಡುತ್ತೆ. ಇಲ್ಲಿ ಬಂದು ಮುಟ್ತಲ್ವಾ, ಇಲ್ಲಿಂದ ಏನಾಗುತ್ತೆ, ಸ್ವಲ್ಪ ಭಾಗ ಏನಾಯಿತು, ಪ್ರತಿಫಲನ ಆಯಿತು, ಸ್ವಲ್ಪ ಭಾಗ ಏನಾಗೋಗುತ್ತೆ, ವಕ್ರೀಭವನ ಆಯಿತು. ಇಲ್ಲೂ ಹಾಗೆ ಸ್ವಲ್ಪ ಭಾಗ ಪ್ರತಿಫಲನ ಆಯಿತು, ಸ್ವಲ್ಪ ಭಾಗ ವಕ್ರೀಭವನ. ಇಲ್ಲಿ ಬಂದ ತಕ್ಷಣ ಹಾಗೆ ಸ್ವಲ್ಪ ಭಾಗ ಪ್ರತಿಫಲನ ಆಯಿತು, ಸ್ವಲ್ಪ ಭಾಗ ವಕ್ರೀಭವನ, ಈ ರೀತಿ. ಸರಿನಾ? ಅರ್ಥ ಆಯ್ತಾ? ಅದಕ್ಕೆ ಒಂದು ಕಾಮನಬಿಲ್ಲು ಉಂಟಾಗಬೇಕು ಅಂತಂದರೆ ಯಾವ್ಯಾವುದು ಉಂಟಾಗುತ್ತೆ ನೋಡ್ರಿ. ಕಾಮನಬಿಲ್ಲು ಉಂಟಾಗಬೇಕು ಅಂತಂದರೆ ವಕ್ರೀಭವನ, ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನ. ಇಲ್ಲಿ ನೋಡ್ರಿ, ಇಲ್ಲಿ ವಕ್ರೀಭವನ ಉಂಟಾಗ್ತಾ ಇದೆ, ಹೊರಗೆ ಹೋಗ್ತಾ ಇದೆಯಾ, ವಕ್ರೀಭವನ ಉಂಟಾಗ್ತಾ ಇದೆ. ಮತ್ತು ಯಾವುದು ವರ್ಣ ವಿಭಜನೆ, ಇಲ್ಲಿ ಬಂದ ತಕ್ಷಣ ಅದು ಬಣ್ಣಗಳಾಗಿ ಒಡೆಯುತ್ತೆ ಅಂತ ಹೇಳಿದ್ದಲ್ವಾ, ಅದೇ ವರ್ಣ ವಿಭಜನೆ. ಆಮೇಲೆ ನೋಡ್ರಿ, ಆಂತರಿಕ ಪ್ರತಿಫಲನ ಅಂದರೆ ಇಲ್ಲಿ ಒಳಗಡೆನೇ ಪ್ರತಿಫಲನ ಆಗ್ತಾ ಇದೆಯಲ್ಲ, ಆ ಹನಿಯ ಒಳಗಡೆನೇ ಪ್ರತಿಫಲನ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಅದು ಆಂತರಿಕ ಪ್ರತಿಫಲನ ಅಂಥೇಳಿ. ಓಕೆನಾ? ಸರಿ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಯಾವುದು ಅಂಥೇಳಿ, ಗಗನಯಾತ್ರೆಗೆ ಆಕಾಶವು ನೀಲಿಯಾಗಿ ಕಾಣದೆ ಕೆಂಪಾಗಿ ಕಾಣಲು ಕಾರಣವೇನು? ಇಲ್ಲಿ ಕೆಂಪಾಗಿ ಅಲ್ಲ, ಓಕೆ, ಕಪ್ಪಾಗಿ ಕಾಣಲು ಕಾರಣವೇನು ಅದು? ನೋಡ್ರಿ, ಯಾಕೆ ಅಂಥೇಳಿ, ಗಗನಯಾತ್ರಿಗಳು ವಾಯುಮಂಡಲದ ಆಚೆಗೆ ಇರುವಾಗ ಬೆಳಕಿನ ಚದುರುವಿಕೆ ಉಂಟಾಗುವುದಿಲ್ಲ. ಆದ್ದರಿಂದ ಗಗನಯಾತ್ರೆಗೆ ಆಕಾಶ ನೀಲಿಯಾಗಿ ಕಾಣದೆ ಕಪ್ಪಾಗಿ ಗೋಚರಿಸುತ್ತದೆ. ಅಂದರೆ ಏನು ಅಂತ ನೋಡ್ರಿ, ಗಗನಯಾತ್ರೆ ವಾಯುಮಂಡಲದಲ್ಲಿ ಮಾತ್ರ ಏನಾಗುತ್ತೆ, ಗಾಳಿಯ ಕಣಗಳು ಜಾಸ್ತಿಯಾಗಿ ಇರ್ತವೆ. ಸರಿನಾ? ಅದರಲ್ಲಿ ಏನಾಗುತ್ತೆ, ನಮ್ಮ ವಕ್ರೀಭವನನೋ ಪ್ರತಿಫಲನನೋ ಆಗುತ್ತೆ. ಆದರೆ ಗಗನಯಾತ್ರಿಗಳು ಎಲ್ಲಿರ್ತಾರೆ, ನಮ್ಮ ಭೂಮಿಯ ವಾಯುಮಂಡಲದ ಆಚೆಗೆ ಇರ್ತಾರೆ. ಹೌದಾ? ಅಂದರೆ ಆಕಾಶ ಹೊರಗಡೆ. ಸರಿನಾ? ಅಲ್ಲೇನಾಗುತ್ತೆ, ಗಾಳಿ ಇರುತ್ತಾ? ಇಲ್ಲ, ಅಲ್ಲಿ ಗಾಳಿನೂ ಇರಲ್ಲ, ಏನೂ ಇರಲ್ಲ, ಅಂದರೆ ಕಣನೂ ಇರೋದು ಕಡಿಮೆ. ಓಕೆನಾ? ಆವಾಗ ಏನಾಗುತ್ತೆ, ಅಲ್ಲಿ ಬೆಳಕು ಬಂದ ತಕ್ಷಣ ಚದುರುವಿಕೆಗೆ ಏನು ಒಂದು ಇಲ್ಲಿ ಇದು ಭೂಮಿಯಲ್ಲಿ ಏನಾಗ್ಬಿಡುತ್ತೆ, ಈ ಥರ ಗಾಳಿ ಕಣಗಳಿರ್ತವೆ, ಇದ್ರ ಒಳಗೆ ಹೋಗಿ ವಕ್ರೀಭವನನೋ ಅಥವಾ ಪ್ರತಿಫಲನೋ ಏನೋ ಒಂದಾಗುತ್ತೆ. ಆದರೆ ವಾಯುಮಂಡಲದ ಆಚೆಗಿದ್ದಾಗ ಅಲ್ಲಿ ಆ ಥರ ಕಣಗಳೇ ಇಲ್ಲ ಅಂದಮೇಲೆ ಅಲ್ಲಿ ಬೆಳಕಿನ ಚದುರುವಿಕೆ, ಅಲ್ಲಿ ಬೆಳಕಲ್ಲಿ ಹೋಗ್ಲಿಕ್ಕಾಗುತ್ತಾ? ಇಲ್ಲ. ಆದ್ದರಿಂದ ಏನಾಗುತ್ತೆ, ಬೆಳಕಿನ ಚದುರುವಿಕೆ ಆಗೋದೇ ಇಲ್ಲ. ಆದ್ದರಿಂದ ಗಗನಯಾತ್ರಿಗಳಿಗೆ ಆಕಾಶ ನೀಲಿಯಾಗಿ ಕಾಣಿಸೋದಿಲ್ಲ, ಏನಾಗಿ ಕಾಣಿಸುತ್ತೆ, ಕಪ್ಪಾಗಿ ಗೋಚರಿಸುತ್ತದೆ. ಸರಿನಾ? ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. 8ನೇದು, ಗ್ರಹಗಳು ಏಕೆ ಮಿನುವುದಿಲ್ಲ? ನಾನು ನಕ್ಷತ್ರಗಳು ಯಾಕೆ ಮಿನುಕ್ತವೆ ಅಂತ ಹೇಳಿದ್ದೆ. ಅದ್ರ ಒಳಗಡೆ ನ್ಯೂಕ್ಲಿಯಸ್ ಸಮ್ಮಿಳನ ಕ್ರಿಯೆ ನಡೆಯುತ್ತೆ. 2 ಧಾತುಗಳು ಏನಾಗ್ತವೆ, ಒಂದಕ್ಕೊಂದು ತಾಡಿ ಒಂದು ದೊಡ್ಡ ಧಾತುವಾಗಿ ಪರಿವರ್ತನೆ ಆಗುತ್ತೆ. ಆದರೆ ಗ್ರಹಗಳು, ಫಾರ್ ಎಕ್ಸಾಂಪಲ್ ನಮ್ಮ ಭೂಮಿ, ಆ ಥರದ್ದು ಏನಾದ್ರು ಕ್ರಿಯೆ ನಡೀತಾ ಇದೆಯಾ ಭೂಮಿಯಲ್ಲಿ? ಇಲ್ಲ ಅಲ್ವಾ? ಆ ಥರದ್ದು ಯಾವುದೂ ಕ್ರಿಯೆಗಳು ನಡೀತಾ ಇಲ್ಲ. ನ್ಯೂಕ್ಲಿಯಸ್ ಸಮ್ಮಿಳನ ಕ್ರಿಯೆನೂ ನಡೀತಾ ಇಲ್ಲ, ನ್ಯೂಕ್ಲಿಯಸ್ ವಿದಳನ ಕ್ರಿಯೆನೂ ನಡೀತಾ ಇಲ್ಲ. ಹಿಂಗೆ ನಡೀತಾ ಇಲ್ಲ ಅಂದಾಗ ಬೆಳಕು ಮತ್ತು ಉಷ್ಣ ಯಾವುದಾದ್ರು ಉತ್ಪತ್ತಿ ಆಗುತ್ತಾ? ಇಲ್ಲ ಅಲ್ವಾ? ಬೆಳಕು ಮತ್ತು ಉಷ್ಣ ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಅಂದರೆ ಅರ್ಥ ಏನು ಹೇಳ್ರಿ? ಯಾವುದೇ ರೀತಿ ಅಲ್ಲಿ ಮಿನುಗಲಿಕ್ಕೆ ಚಾನ್ಸೇ ಇಲ್ಲ. ಅದು ಗ್ರಹಗಳು ಅದಕ್ಕೆ ಮಿನುಗೋದಿಲ್ಲ. ಓಕೆನಾ? ಯಾವುದೇ ಕ್ರಿಯೆಗಳು ನಡೀತಾ ಇಲ್ಲ, ಅದಕ್ಕೋಸ್ಕರ ಅದು ಮಿನುಗುವುದಿಲ್ಲ. ಓಕೆನಾ?